ಎಲ್ಲರಿಗೂ ಬೆಳಕಿನ ಹಬ್ಬವಾದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಾಗೂ ದೀಪಾವಳಿಯ ನಿಮಿತ್ತವಾಗಿ ಏನು ಮಾಡ್ತಾರು? ಲಕ್ಷ್ಮೀ ಪೂಜೆ ಮಾಡ್ತಾರು. ಪೂಜೆ ಆದ್ಮೇಲೆ ಏನು ಮಾಡ್ತೀವಿ ನೀವು? ಒಂದು ಸಂಪ್ರದಾಯದಂತೆ ಆಸ್ ಅ ಟ್ರೆಡಿಷನ್, ಒಂದು ಸಂಪ್ರದಾಯದಂಗ ನಡ್ಕೊಂಡು ಬಂದಂಗೆ ಏನು ಮಾಡ್ತೀವಿ ನೀವು? ಪಟಾಕಿ ಹಚ್ಚುವ ಒಂದು ಸಿಸ್ಟಮ್ ನಿಮ್ಮಲ್ಲಿ, ಒಂದು ಪದ್ಧತಿ ನಿಮ್ಮಲ್ಲಿ ಇರ್ತೈತಿ. ಈ ಪಟಾಕಿ ಏನಾಗತ್ತಪ್ಪ ಅಂದ್ರೆ ಒಂದು ಹೆಚ್ಚಿನ ಪ್ರಮಾಣದ ಒಂದು ಹೊಗೆಯನ್ನ ಹೊರ ಹಾಕ್ತತಿ. ಅದೇ ರೀತಿ ಹೆಚ್ಚಿನ ಪ್ರಮಾಣದ ಒಂದು ಶಬ್ದವನ್ನು ಮಾಡ್ತಾವು. ಇದರಿಂದ ಏನಾಗತಿ? ಎರಡು ರೀತಿಯ ಪೊಲ್ಯೂಷನ್ ಆಕ್ಕವು. ಒಂದು ಹೊಗೆಯಿಂದ ಏರ್ ಪೊಲ್ಯೂಷನ್ ಆಕತಿ, ಇನ್ನೊಂದು ಶಬ್ದದಿಂದ ನಾಯ್ಸ್ ಪೊಲ್ಯೂಷನ್ ಆಕತಿ. ಅಂದ್ರೆ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಎರಡೂ ಕೂಡ ಈ ಪಟಾಕಿಯ ಒಂದು ಸ್ಫೋಟದಿಂದ ಉಂಟಾಗ್ತೈತಿ. ಈ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯವನ್ನ ಕಂಟ್ರೋಲ್ ಮಾಡಕ, ಅಂದ್ರೆ ಅದರ ಒಂದು ಎಫೆಕ್ಟನ್ನು ಕಡಿಮೆ ಮಾಡಕ ಏನಾಯ್ತಪ್ಪ ಅಂದ್ರೆ 2019 ಯಾವಾಗ ಇನ್ 2019 ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂದ್ರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು NEERI ಅಂದರೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಎಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಈ ಎರಡೂ ಸಂಸ್ಥೆಗಳು ಏನು ಮಾಡಿದಪ್ಪ ಅಂದ್ರೆ ಹಸಿರು ಪಟಾಕಿ, ಗ್ರೀನ್ ಫೈರ್ ಕ್ರ್ಯಾಕರ್ ಅಂತಕ್ಕಂಥ ಒಂದು ಕನ್ಸೆಪ್ಟನ್ನು, ಒಂದು ಪಟಾಕಿಯನ್ನು ಇವು ಎರಡೂ ಇಂಟ್ರೊಡ್ಯೂಸ್ ಮಾಡ್ತಾವೆ. ಆ ಒಂದು ವರ್ಷದಲ್ಲಿ ಅಂದರೆ 2019 ಸುಮಾರು 165 ಫೈರ್ ಕ್ರ್ಯಾಕರ್ ಪ್ರೊಡ್ಯೂಸಿಂಗ್ ಕಂಪನೀಸ್, ಪಟಾಕಿ ತಯಾರಿಸುವ ಸಂಸ್ಥೆಗಳು, ಈ ಎರಡೂ ಸಂಸ್ಥೆಗಳಿಂದ ಅಪ್ರೂವಲ್ ಪರವಾನಗಿಯನ್ನು ಪಡ್ಕೊಂಡು ಏನು ಮಾಡ್ತಾರೋ ಗ್ರೀನ್ ಫೈರ್ ಕ್ರ್ಯಾಕರ್ ಹಸಿರು ಪಟಾಕಿ ತಯಾರಿ ಮಾಡಕ ಸ್ಟಾರ್ಟ್ ಮಾಡ್ತಾವು. ಈಗ ಪ್ರೆಸೆಂಟ್ಲಿ ಸುಮಾರು 200 ಕಂಪನಿಗಳು ಹಸಿರು ಪಟಾಕಿಯನ್ನು ತಯಾರಿ ಮಾಡಕ ಒಂದು ಪರವಾನಗಿಯನ್ನು ಪಡ್ಕೊಂಡವು. ಈ ಹಸಿರು ಪಟಾಕಿಗೆ ಮತ್ತು ಸಾಮಾನ್ಯ ಪಟಾಕಿಗೆ ನಾವು ಜನರಲಿ ಬಳಸ್ತಕ್ಕಂಥ ಪಟಾಕಿಗಳೇ ಇರುವ ವ್ಯತ್ಯಾಸ ಏನಪ್ಪಾ ಅಂದ್ರ, ಸಾಮಾನ್ಯ ಪಟಾಕಿಗಳಲ್ಲಿ ರಾಸಾಯನಿಕಗಳನ್ನ ಯೂಸ್ ಮಾಡಿರ್ತಾರೋ, ಬೇರಿಯಂ, ಅಲ್ಯೂಮಿನಿಯಂ, ಒಂದು ಲಿಡ್, ಸೀಸಾ ಇಂಥ ಒಂದು ಡೇಂಜರಸ್ ಕೆಮಿಕಲ್ಗಳನ್ನು ಯೂಸ್ ಮಾಡಿ ಒಂದು ಸಾಮಾನ್ಯ ಪಟಾಕಿಗಳನ್ನು ತಯಾರು ಮಾಡ್ತಾರೆ. ಆದ್ರೆ ಹಸಿರು ಪಟಾಕಿ ತಯಾರು ಮಾಡೋ ಮುಂದೆ ಇಂತಹ ಕೆಮಿಕಲ್ಗಳನ್ನು ಯೂಸ್ ಮಾಡಿರಂಗಿಲ್ಲ, ಹೌದಾ? ಅದರಿಂದ ನಮಗೆ ಪಟಾಕಿ ಸಿಡಿದಾಗ ಕಣ್ಣಿಗೆ, ನಮ್ಮ ಕೈಕಾಲುಗಳಿಗೆ ಆಗತಕ್ಕಂಥ ಗಾಯದ ತೀವ್ರತೆಯನ್ನು, ಇಂಟೆನ್ಸಿಟಿಯನ್ನು ಕಮ್ಮಿ ಮಾಡ್ತಾವು ಯಾವು? ಹಸಿರು ಪಟಾಕಿಗಳು. ಸಾಮಾನ್ಯ ಪಟಾಕಿಗಳ ಒಂದು ಸ್ಫೋಟದಿಂದ ಆಗ್ತಕ್ಕಂಥ ಒಂದು ಶಬ್ದದ ಒಂದು ಬಿಡುಗಡೆ ಎಷ್ಟಾಗತ್ತಪ್ಪ ಅಂದ್ರೆ ಸುಮಾರು 160 ಡೆಸಿಬಲ್ಗಳಿಂದ ಒಂದು ಹಸಿರು ಪಟಾಕಿಗಳ ಒಂದು ಸ್ಫೋಟದಿಂದ ಒಂದು ಶಬ್ದ ತೀವ್ರತೆ 120 ಡೆಸಿಬಲ್ಗಳ ತನಕ ಕಡಿಮೆ ಆಕತಿ. ಅಂದ್ರೆ ಒಂದು ಸುಮಾರು 40 ಡೆಸಿಬಲ್ಗಳಷ್ಟು ಶಬ್ದದ ಒಂದು ಪ್ರೊಡಕ್ಷನ್ ಕಡಿಮೆ ಆಕತಿ. ಮತ್ತು ಈ ಹಸಿರು ಪಟಾಕಿಗಳು 30% ಏರ್ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯವನ್ನು, ಅಂದ್ರೆ 30% ಒಂದು ಧೂಳಿನ ಪ್ರಮಾಣವನ್ನು, ಹೊಗೆಯ ಪ್ರಮಾಣವನ್ನು ಕಮ್ಮಿಯಾಗಿ ಹೊರಸೂಸ್ತವು. ಯಾವಾಗ ಅವು ಒಂದು ನಾವು ಪಟಾಕಿಗಳನ್ನು ಹಚ್ಚಿದಾಗ 30% ಒಂದು ವಾಯುವನ್ನು, ಅಂದರೆ ಕೆಟ್ಟ ಒಂದು ಹೊಗೆಯನ್ನು ನಾವು ಕಡಿಮೆ ಹೊರಸೂಸ್ತವು. ಆದ್ರೆ ಈ ಹಸಿರು ಪಟಾಕಿಗಳು ಸಂಪೂರ್ಣ ರಾಸಾಯನಿಕ ಮುಕ್ತ ಆಗಿರಂಗಿಲ್ಲ. ಇವುಗಳಲ್ಲಿ ಏನೂ ರಾಸಾಯನಿಕ ಅಂದರೆ ಕೆಮಿಕಲ್ನ ಯೂಸ್ ಮಾಡೋಂಗಿಲ್ಲ ಅಂತ ಅಲ್ಲ, ಇವುಗಳಲ್ಲೂ ಕೂಡ ಸ್ವಲ್ಪ ಅಲ್ಯೂಮಿನಿಯಮ್, ಬೇರಿಯಮ್ ಅನ್ನತಕ್ಕಂಥ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾರೆ. ಆದ್ರೆ ಜನರಲ್ ಪಟಾಕಿಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳ ಪ್ರಮಾಣ ಕಡಿಮೆ ಇರ್ತೈತಿ. ಇವುಗಳನ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಹಸಿರು ಪಟಾಕಿಗಳನ್ನ ಮತ್ತು ಸಾಮಾನ್ಯ ಪಟಾಕಿಗಳಿಗಿಂತ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಹೆಂಗೆ ನಾವು ಕಂಡು ಹಿಡಿದಪ್ಪ ಅಂದ್ರೆ ಇವುಗಳ ಪಟಾಕಿಗಳನ್ನು ಬಾಕ್ಸ್ ಮೇಲೆ ಒಂದು ಬಾರ್ಕೋಡ್ ಇರ್ತೈತಿ. ಆ ಬಾರ್ಕೋಡನ್ನು ನಾವು ಸ್ಕ್ಯಾನ್ ಮಾಡಿ ಇದು ಹಸಿರು ಪಟಾಕಿ ಐತೋ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಅದ್ರ ಮೇಲೆ ಯೂಸ್ಡ್ ಮಟೀರಿಯಲ್ಸ್ ಬರ್ದಿರ್ತಾವೆ, ನೇಮ್ಸ್ ಹಾಕಿರ್ತಾರೆ. ಅದರಲ್ಲಿ ಒಂದು ಕೆಮಿಕಲ್ ಭಾಳ ಎಫೆಕ್ಟಿವ್ ಅಲ್ಲದಂಥ ಕೆಮಿಕಲ್ಗಳನ್ನು ಬಳಸ್ಯಾರೋ ಇಲ್ಲೋ ಅನ್ನೋದನ್ನು ನಾವು ಕಂಡುಕೋಬೇಕಾಗತಿ. ಅದೇ ರೀತಿ ಇವುಗಳ ಮೇಲೆ ಒಂದು ಲ್ಯಾಬೆಲ್ ಇರ್ತದೆ, ಹೆಸರನ್ನ ಕೊಟ್ಟಿರ್ತಾರೆ ಹಸಿರು ಪಟಾಕಿ ಅಂತ, ಅದನ್ನು ಕೂಡ ನೋಡಿ ನಾವು ಕನ್ಫರ್ಮ್ ಮಾಡ್ಕೋಬಹುದು. ಆ್ಯಂಡ್ CSIR ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆ್ಯಂಡ್ NEERI ಅಂದರೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಎಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇವುಗಳ ಒಂದು ಸೀಲನ್ನು ಅದೇ ಹಾಕಿರ್ತಾರೆ ಮತ್ತು ಅವುಗಳ ಲೋಗೋ ಕೂಡ ಹಾಕಿರ್ತಾರೆ. ಓಕೆ,
ಇವಾಗ ನೀವು ಏನು ಮಾಡಬೇಕು, ಇದು ಹಸಿರು ಪಟಾಕಿ ಐತೋ ಇಲ್ಲೋ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಡೂಪ್ಲಿಕೇಟ್ ಲೋಗೋಗಳನ್ನು ಮತ್ತು ಡೂಪ್ಲಿಕೇಟ್ ಲ್ಯಾಬೆಲ್ಗಳನ್ನು ಯೂಸ್ ಮಾಡೋದು ಕೂಡ ಈಗ ಮಾರ್ಕೆಟ್ನಾಗ ಐತಿ. ಆದರೆ ನೀವು ಸರಿಯಾಗಿ ಚೌಕಾಶಿ ಮಾಡಿ ನೀವು ಅವುಗಳನ್ನು ಪರ್ಚೇಸ್ ಮಾಡಬೇಕು. ಈ ರೀತಿ ನೀವು ದೀಪಾವಳಿಯನ್ನು ಆಚರಣೆ ಮಾಡೋದರ ಮೂಲಕ, ನಿಮ್ಮ ಸಂಪ್ರದಾಯವನ್ನು ಮುಂದುವರಿಸೋದರ ಮೂಲಕ, ಪಟಾಕಿ ಹಚ್ಚುವುದರ ಮೂಲಕ ನೀವು ಒಂದು ಪರಿಸರ ಮಾಲಿನ್ಯ ಆಗದಂತೆ, ಶಬ್ದ ಮಾಲಿನ್ಯ ಆಗದಂತೆ, ಇತರ ಜನರ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಂತೆ ನೀವು ಒಂದು ಮುಂಜಾಗ್ರತೆಯನ್ನು ತಗೋಬೇಕು. ಆದ್ದರಿಂದ ಎಲ್ಲರೂ ಹಸಿರು ಪಟಾಕಿಯನ್ನು ಉಪಯೋಗಿಸೋಣ, ದೀಪಾವಳಿಯನ್ನು ಅತ್ಯಂತ ಖುಷಿಯಿಂದ ಮಾಡೋಣ, ನಮ್ಮ ಪರಿಸರ ಮತ್ತು ಸುತ್ತಮುತ್ತಲಿನ ವಾತಾವರಣ ಕೂಡ ಕಾಪಾಡೋಣ.